ಶ್ರೀ ವಿಷ್ಣು ಸಮಯ ಸಮಯಗಳಲ್ಲಿ ವಿಭಿನ್ನ ಅವತಾರಗಳನ್ನು ತಾಳಿ ಧರ್ಮ ರಕ್ಷಣೆಯ ಕಾರ್ಯ ಮಾಡುತ್ತಾರೆ. ಹಾಗೆಯೇ ಅವತಾರದ ಮೊದಲು ಅವರು ಲೀಲೆಯನ್ನು ರಚಿಸುತ್ತಾರೆ. ಇದು ಅವರ ಅವತಾರಕ್ಕೆ ಕಾರಣವಾಗುತ್ತದೆ. ಈ ಸಮಯದಲ್ಲಿ ಶ್ರೀ ವಿಷ್ಣು ಹಯಗ್ರೀವನ ಅವತಾರದ ಭೂಮಿಕಾವನ್ನು ಮಾಡುತ್ತಾ ಲೀಲೆಯನ್ನು ರಚಿಸಲು ತಯಾರಿ ಮಾಡುತ್ತಿದ್ದಾರೆ. ದೇವಿ ಲಕ್ಷ್ಮಿ ತಮ್ಮ ಶೃಂಗಾರದ ಕೊಠಡಿಯಲ್ಲಿ ಶೃಂಗರಿಸುತ್ತಿದ್ದಾರೆ ಮತ್ತು ದೇವಿ ಲಕ್ಷ್ಮಿಗೆ ಲೀಲೆಯ ಬಗ್ಗೆ ತಿಳಿದಿಲ್ಲ. ಆಗ ಶ್ರೀ ವಿಷ್ಣುವು ಅವರ ಶೃಂಗಾರ ಕಕ್ಷಕ್ಕೆ ತಲುಪುತ್ತಾರೆ ಮತ್ತು ದೇವಿ ಲಕ್ಷ್ಮಿ ಶೃಂಗರಿಸುತ್ತಿರುವುದನ್ನು ಕಂಡು ಅಪಹಾಸ್ಯ ಮಾಡುತ್ತಾರೆ. ಆಹಾ, ಏನು ಮಾಡುತ್ತಿರುವಿರಿ? ಶೃಂಗಾರ ಕಕ್ಷದಲ್ಲಿ ಸ್ತ್ರೀ ತನ್ನ ಶೃಂಗಾರವಲ್ಲದೆ ಮತ್ತೇನು ಮಾಡುತ್ತಾಳೆ ಸ್ವಾಮಿ? ಅವಳು ತನ್ನ ಪತಿಯಿಂದ ತನ್ನ ಶೃಂಗಾರದ ಬಗ್ಗೆ ಪ್ರಶಂಸೆ ಕೇಳಲು ಬಯಸುತ್ತಾಳೆ. ಆದರೆ ನೀವು ನನ್ನನ್ನು ಹಾಸ್ಯ ಮಾಡುತ್ತಿದ್ದೀರಿ. ಇದರಿಂದ ನನಗೆ ಕೋಪ ಬರುತ್ತಿದೆ. ಕೋಪ ತೋರಿಸಿ ಏನು ಮಾಡುತ್ತೀರಾ? ಕ್ರೋಧದ ಗರ್ಭದಿಂದ ಶಾಪ ಹೊರಹೊಮ್ಮುತ್ತದೆ. ಅಂದರೆ ನೀವು ಕೋಪಗೊಂಡು ನನಗೆ ಶಾಪ ಕೊಡುತ್ತೀರಾ? ಹೌದು. ನೀವು ಯಾವ ರೀತಿ ನನ್ನ ಹಾಸ್ಯ ಮಾಡಿದ್ದೀರೋ ಅದನ್ನು ನಾನು ಅವಮಾನವೆಂದು ತಿಳಿದು ನಿಮಗೆ ಶಾಪ ಕೊಡುತ್ತಿದ್ದೇನೆ. ಶೀಘ್ರವಾಗಿ ನಿಮ್ಮ ತಲೆ ನಿಮ್ಮ ದೇಹದಿಂದ ದೂರವಾಗುತ್ತದೆ. ನನಗನಿಸುತ್ತಿದೆ ನನಗೆ ಸುಸ್ತಾಗಿದೆ. ಈಗ ನಾನು ವಿಶ್ರಾಂತಿ ಪಡೆಯಬೇಕು. ನನ್ನ ಶೇಷನ ಮೇಲೆ ಅಸ್ತ್ರ ಮತ್ತು ಶಸ್ತ್ರಗಳನ್ನಿಟ್ಟು ಚಿಂತೆಯಿಂದ ನಿದ್ರೆ ಮಾಡುತ್ತೇನೆ. ಶ್ರೀ ವಿಷ್ಣು ತನ್ನ ಶಸ್ತ್ರಾಸ್ತ್ರಗಳನ್ನು ಶೇಷನ ಮೇಲಿಟ್ಟು ನಿದ್ರೆ ಮಾಡಿದರು. ಸೃಷ್ಟಿಯಲ್ಲಿ ಪ್ರಕಾಶ ಮತ್ತು ಅಂಧಕಾರದ ಯುದ್ಧ ನಿರಂತರವಾಗಿ ನಡೆಯುತ್ತದೆ. ಈ ಬಾರಿ ಅಂಧಕಾರದ ನೇತೃತ್ವದಲ್ಲಿ ಅಸುರ ರಾಜ ಹಯಗ್ರೀವ ಅಂದರೆ ಕುದುರೆ ಮುಖದವನು ರಾಕ್ಷಸನಾಗಿದ್ದಾನೆ. ನಾನು ಅಸುರ ರಾಜ ಹಯಗ್ರೀವ. ನಾನು ಧರ್ಮವನ್ನು ಸಾಯಿಸಿ ಅಧರ್ಮವನ್ನು ಹರಡಲು ಪ್ರಯತ್ನಿಸುತ್ತಿದ್ದೇನೆ. ಈ ಮೂರು ಲೋಕಗಳನ್ನು ಗೆಲ್ಲಬೇಕೆಂದರೆ ನನಗೆ ಆ ದೇವಿಯ ಆಶೀರ್ವಾದ ಬೇಕೇ ಬೇಕು. ಈಗ ನಾನು ಆ ದೇವಿಯನ್ನು ಕುರಿತು ತಪಸ್ಸು ಮಾಡುತ್ತೇನೆ. ಅಸುರ ರಾಜ ಹಯಗ್ರೀವನು ತನ್ನ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಲು ದೇವಿ ಆದಿಶಕ್ತಿಯನ್ನು ಪ್ರಸನ್ನಗೊಳಿಸಲು ತಪಸ್ಸು ಮಾಡಲು ಪ್ರಾರಂಭ ಮಾಡಿದ. ಹಯಗ್ರೀವನ ತಪಸ್ಸಿನಿಂದ ದೇವತೆಗಳು ಚಿಂತಿತರಾದರು. ಹಯಗ್ರೀವನ ತಪಸ್ಸು ಸಫಲವಾಯಿತು. ಅಸುರರ ರಾಜ ಹಯಗ್ರೀವ, ನಾನು ನಿನ್ನ ತಪಸ್ಸಿನಿಂದ ಪ್ರಸನ್ನನಾಗಿದ್ದೇನೆ. ಯಾವ ವರದಾನ ಬೇಕು ಕೇಳು. ಪ್ರಣಾಮಗಳು ಮಾತೆ. ನನಗೆ ಅಮರನಾಗುವ ವರದಾನ ನೀಡಿ. ಯಾರು ಈ ಭೂಮಿಯ ಮೇಲೆ ಜನ್ಮ ಪಡೆದಿದ್ದಾನೋ ಅವನಿಗೆ ಸಾವು ಖಚಿತವಾಗಿರುತ್ತದೆ. ಇದನ್ನು ಬಿಟ್ಟು ಬೇರೇನನ್ನಾದರೂ ಕೇಳು. ಹಾಗಾದರೆ ನನಗೆ ಮೃತ್ಯುವಿನಿಂದ ಮುಕ್ತಿ ಬೇಕು. ನನ್ನ ಸಾವು ನನ್ನ ತರದವರಿಂದಲೇ ಆಗಬೇಕು. ಕೈಕಾಲು ಮನುಷ್ಯನದ್ದಾಗಿರಬೇಕು, ತಲೆ ಕುದುರೆಯದ್ದಾಗಿರಬೇಕು. ತಥಾಸ್ತು. ನನ್ನ ವರದಾನದಿಂದ ನಿನ್ನ ಇಚ್ಛೆ ಪೂರ್ತಿಯಾಗುತ್ತದೆ. ನನಗೆ ಗೊತ್ತು, ನನ್ನ ತರದವನು ಈ ಸೃಷ್ಟಿಯಲ್ಲಿ ಯಾರೂ ಇಲ್ಲ. ಮುಂದೆ ಭವಿಷ್ಯದಲ್ಲಿ ಹುಟ್ಟುವುದೂ ಇಲ್ಲ. ನಾನು ಅಮರ, ನನಗೆ ಸಾವೇ ಇಲ್ಲ. ನಾನು ಅಮರ, ನನಗೆ ಸಾವೇ ಇಲ್ಲ. ಅಸುರ ರಾಜ ಹಯಗ್ರೀವ ವರವನ್ನು ಪಡೆದು ನಿರಂಕುಶನಾದನು ಮತ್ತು ಅವನು ಅಧರ್ಮದ ಸೀಮೆ ಹೆಚ್ಚಾಗುತ್ತಲೇ ಹೋಯಿತು. ಅವನು ಭೂಮಿಯ ಮೇಲೆ ಅಹಂಕಾರವನ್ನು ಹೆಚ್ಚಾಗಿಸಿದ. ನಿರ್ದೋಷಿ ಪ್ರಾಣಿ ಮತ್ತು ಮನುಷ್ಯರನ್ನು ಕೊಂದು ತನ್ನ ಶಕ್ತಿಯ ಪ್ರದರ್ಶನ ಮಾಡಿದ. ಅವನು ಒಮ್ಮೆ ತನ್ನ ಸೇನೆಯೊಂದಿಗೆ ಬ್ರಹ್ಮಲೋಕ ತಲುಪಿದ. ಅಸುರರ ರಾಜ ಹಯಗ್ರೀವ, ನೀನು ಬ್ರಹ್ಮಲೋಕಕ್ಕೆ ಬಂದು ಇಲ್ಲಿನ ಪಾವಿತ್ರತೆಯನ್ನು ಹಾಳು ಮಾಡುತ್ತಿದ್ದೀಯಾ? ನಾನು ಇಲ್ಲಿಗೆ ನಿನ್ನ ಉಪದೇಶವನ್ನು ಕೇಳಲು ಬಂದಿಲ್ಲ, ನಿನ್ನ ವೇದ ಗ್ರಂಥವನ್ನು ಕದಿಯಲು ಬಂದಿದ್ದೇನೆ. ನನ್ನ ವೇದ ಗ್ರಂಥ ತಗೊಂಡು ನೀನು ಏನು ಮಾಡುತ್ತೀಯಾ? ನಿನ್ನ ವೇದ ಗ್ರಂಥವನ್ನು ತೆಗೆದುಕೊಂಡು ನಾನು ನಿನ್ನನ್ನು ದುರ್ಬಲಗೊಳಿಸುತ್ತೇನೆ. ಇಡೀ ಸಮಾಜವನ್ನು ಅಂಧಕಾರಕ್ಕೆ ತಳ್ಳಿಬಿಡುತ್ತೇನೆ. ಅಂಧಕಾರದಲ್ಲಿ ದೇವತೆಗಳ ಶಕ್ತಿ ದುರ್ಬಲವಾಗುತ್ತದೆ, ಅಸುರರ ಶಕ್ತಿ ಹೆಚ್ಚುತ್ತದೆ. ಬಿಡು ಹಯಗ್ರೀವ, ಬಿಡು. ವೇದಗಳಿಲ್ಲದೆ ಸೃಷ್ಟಿಯನ್ನು ನಡೆಸಲು ಸಾಧ್ಯವಾಗುವುದಿಲ್ಲ. ಆದರೆ ವೇದಗಳನ್ನು ತರುವವರು ಯಾರು? ಹಯಗ್ರೀವನ ಜೊತೆ ಯುದ್ಧ ಮಾಡುವವರು ಯಾರು? ಅಸುರರನ್ನು ಸಾಯಿಸಿ ಧರ್ಮ ರಕ್ಷಣೆ ಮಾಡುವ ಕರ್ತವ್ಯ ವಿಷ್ಣುವಿದಾಗಿದೆ. ಆದರೆ ಭಗವಾನ್ ವಿಷ್ಣುರವರು ನಿದ್ದೆ ಮಾಡುತ್ತಿದ್ದಾರೆ. ಅವರು ವಿಶ್ರಾಂತಿಯನ್ನು ಪಡೆಯುತ್ತಿದ್ದಾರೆ. ಅವರನ್ನು ಯೋಗ ನಿದ್ರೆಯಿಂದ ಎಚ್ಚರಿಸಬೇಕು. ಇಲ್ಲದಿದ್ದರೆ ಅನರ್ಥವಾಗಿ ಬಿಡುತ್ತದೆ. ವಿಷ್ಣುವನ್ನು ಹೇಗೆ ಯೋಗ ನಿದ್ರೆಯಿಂದ ಎಚ್ಚರಿಸುವುದು? ಇದಕ್ಕೆ ಕಾರಣಕರ್ತರು ಯಾರಾಗುತ್ತಾರೆ? ಬ್ರಹ್ಮದೇವನು ತನ್ನ ಶಕ್ತಿಯಿಂದ ಮಮ್ರಿ ಎಂಬ ಕೀಟವನ್ನು ಸೃಷ್ಟಿಸುತ್ತಾನೆ. ಅದಕ್ಕೆ ಆಜ್ಞೆಯನ್ನು ಇಟ್ಟರು. ಮಮ್ರಿ ಹೆಸರಿನ ಕೀಟವು ಮಾಯವಾಗಿ ವಿಷ್ಣುವಿನ ಬಳಿಗೆ ಹೋಗಿ ಅವರ ಧನಸ್ಸಿನ ತಂತಿಯನ್ನು ಕತ್ತರಿಸುತ್ತದೆ. ತಕ್ಷಣ ಧನಸ್ಸಿನ ಪ್ರತ್ಯಂಗ ಮುರಿದು ವಿಷ್ಣುವಿನ ಕುತ್ತಿಗೆಗೆ ತಗುಲಿ. ಇದರಿಂದ ವಿಷ್ಣುವಿನ ಕುತ್ತಿಗೆ ದೇಹದಿಂದ ಬೇರೆಯಾಯಿತು. ಇದರಿಂದ ಲಕ್ಷ್ಮೀದೇವಿಯು ವಿಚಲಿತರಾದರು. ಬ್ರಹ್ಮದೇವ, ಆನಂದವಾಯಿತು. ನನ್ನ ಸ್ವಾಮಿಯ ತಲೆ ಅವರ
ದೇಹದಿಂದ ದೂರವಾಗಿದೆ. ಇದನ್ನು ಮತ್ತೆ ಉಪಚರಿಸುವುದು. ಮಾತೆ, ಭಗವಾನ್ ವಿಷ್ಣುವಿನ ತಲೆಯು ಅವರ ದೇಹದಿಂದ ಬೇರೆಯಾಗಿದೆ. ಅದನ್ನು ಮತ್ತೆ ಜೋಡಣೆ ಮಾಡುವ ಶಕ್ತಿ ನನಗಿಲ್ಲ. ಇದಕ್ಕೆ ಕೇವಲ ಶ್ರೀ ದೇವಿ ಆದಿಶಕ್ತಿಯನ್ನೇ ಬೇಡಿಕೊಳ್ಳಬೇಕು. ಶ್ರೀದೇವಿ ಆದಿಶಕ್ತಿ ಪ್ರಕಟಳಾಗಿ, ಶ್ರೀದೇವಿ ಆದಿಶಕ್ತಿ ಪ್ರಕಟಳಾಗಿ, ಶ್ರೀದೇವಿ ಆದಿಶಕ್ತಿ ಪ್ರಕಟಳಾಗಿ. ಬ್ರಹ್ಮ, ನೀವು ನನ್ನನ್ನು ಸ್ಮರಿಸಿದ್ದಾದರೂ ಏಕೆ ಬ್ರಹ್ಮದೇವ? ನಮಗೆ ಸಹಾಯ ಮಾಡಿ ಶ್ರೀದೇವಿ. ನಡೆಯಬಾರದು, ನಡೆದು ಹೋಗಿದೆ. ಹೌದು, ನನ್ನ ಸ್ವಾಮಿಯ ಕುತ್ತಿಗೆಯು ಅವರ ದೇಹದಿಂದ ದೂರವಾಗಿದೆ. ಇದನ್ನು ಮತ್ತೆ ಉಪಚರಿಸುವ ಉಪಾಯ ಹೇಳಿ. ಈಗಲೇ ಕಾಡಿಗೆ ಹೋಗಿ ಬಂದು ಕುದುರೆಯ ಶಿರವನ್ನು ತಂದು ಶ್ರೀ ವಿಷ್ಣುವಿನ ದೇಹಕ್ಕೆ ಸೇರಿಸಿ. ಆಗ ಈ ಸಮಸ್ಯೆಯು ಪರಿಹಾರವಾಗುತ್ತದೆ. ಹಾಗೇ ಆಗಲಿ ಮಾತೆ. ಕೊನೆಗೆ ಬ್ರಹ್ಮದೇವ ಒಂದು ಕುದುರೆಯ ಶಿರವನ್ನು ತಂದು ವಿಷ್ಣುವಿನ ದೇಹಕ್ಕೆ ಜೋಡಿಸಿದರು. ವಿಷ್ಣುವು ಪುನರ್ಜೀವಿತರಾದರು. ದೇವಿ ಲಕ್ಷ್ಮಿ, ಕೊಟ್ಟಿರುವ ಶಾಪ ಸತ್ಯವಾಗಿದೆ. ಸ್ವಾಮಿ, ನಾನು ಮನಪೂರ್ವಕವಾಗಿ ಆ ಶಾಪವನ್ನು ನೀಡಿರಲಿಲ್ಲ. ನನ್ನನ್ನು ಕ್ಷಮಿಸಿ, ನನಗೆ ಲಜ್ಜೆಯಾಗುತ್ತಿದೆ. ದೇವಿ ಲಕ್ಷ್ಮಿ, ಕ್ಷಮೆ ಕೇಳುವ ಅವಶ್ಯಕತೆ ಇಲ್ಲ. ನಾನು ನಿಮಗೆ ಆಭಾರಿಯಾಗಿರುತ್ತೇನೆ. ನೀವು ನನ್ನ ಲೀಲೆಯಲ್ಲಿ ಸಹಾಯ ಮಾಡಿದ್ದೀರಾ ಮಾತೆ. ನಿಮ್ಮ ಲೀಲೆ ಎಂದರೆ ನನಗೆ ಏನೂ ಅರ್ಥವಾಗಲಿಲ್ಲ. ಅಸುರರ ರಾಜ ಹಯಗ್ರೀವ, ಅವನನ್ನು ಸಂಹಾರ ಮಾಡಲು ಬಂದಿದ್ದೇನೆ. ಅವನಂತೆ ಅವತಾರ ತಾಳಬೇಕಾಯಿತು. ಮತ್ತೆ ಅವನು ವರದಾನದಲ್ಲಿ ಇದನ್ನು ಬೇಡಿಕೊಂಡಿದ್ದ. ಅದು ನಿಮ್ಮ ಲೀಲೆ ಆಗಿದ್ದರೆ ಅದನ್ನು ನೀವು ಮುಂದುವರಿಸಿ. ಹಯಗ್ರೀವನನ್ನು ಸಂಹರಿಸಿ ಜಗತ್ತನ್ನು ಕಾಪಾಡು. ಶ್ರೀ ವಿಷ್ಣುವು ಹಯಗ್ರೀವನ ಅವತಾರ ತಾಳಿ ಅಸುರ ರಾಜ ಹಯಗ್ರೀವನ ಬಳಿ ತಲುಪುತ್ತಾರೆ. ನಂತರ ಅವನಿಗೆ ಸವಾಲನ್ನು ನೀಡುತ್ತಾರೆ. ಅತ್ಯಾಚಾರಿ ಹಯಗ್ರೀವ, ನಾನು ಕೊಲ್ಲಲು ಬಂದಿದ್ದೇನೆ. ಬ್ರಹ್ಮನಿಂದ ಕಸಿದುಕೊಂಡ ಆ ವೇದಗಳನ್ನು ನನಗೆ ಹಿಂತಿರುಗಿಸು. ವಿಷ್ಣು, ವೇಷ ಬದಲಾಯಿಸುವುದು ನಿನ್ನ ಅಭ್ಯಾಸವಾಗಿದೆ. ಮೋಸ ಮಾಡುವುದು ನಿನ್ನ ಸ್ವಭಾವ. ನಿನ್ನ ಮೋಸಕ್ಕೆ ನಾನು ನನ್ನ ಶಕ್ತಿಯಿಂದ ಯುದ್ಧ ಮಾಡಿ ತೋರಿಸುತ್ತೇನೆ. ಯುದ್ಧವನ್ನು ಮಾಡಿದರೂ ಸಾಧಾರಣವಾದ ಯುದ್ಧ ವಿಕಾರತೆಯನ್ನು ಪಡೆಯುತ್ತದೆ. ಈ ಶ್ರೀ ವಿಷ್ಣುವು ಹಯಗ್ರೀವ ವಧೆ ಮಾಡುವುದರಲ್ಲಿ ಸಫಲರಾದರು. ಹಯಗ್ರೀವನು ವಧೆಯಾದ್ದರಿಂದ ದೇವತೆಗಳೆಲ್ಲ ಪ್ರಸನ್ನರಾದರು. ಶ್ರೀ ವಿಷ್ಣುವು ಬ್ರಹ್ಮದೇವರ 4 ವೇದಗಳನ್ನು ತಂದು ಹಿಂದಿರುಗಿಸಿದರು. ಸಮಸ್ತ ದೇವತೆಗಳು ಶ್ರೀ ವಿಷ್ಣುವಿಗೆ ಪುಷ್ಪಾರ್ಚನೆಯನ್ನು ಮಾಡಿ ಹಯಗ್ರೀವ ಮಂತ್ರವನ್ನು ಹೇಳಿದರು. ಹೀಗೆ ವಿಷ್ಣು ತಮ್ಮ 14ನೇ ಅವತಾರದಲ್ಲಿ ವೇದಗಳ ಸಂರಕ್ಷಣೆ ಮಾಡಿ ಮತ್ತೆ ಧರ್ಮವನ್ನು ಉಳಿಸಿದರು. ಜ್ಞಾನಾನಂದಮಯಂ ದೇವಂ ನಿರ್ಮಲಾ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವಂ ಉಪಾಸ್ಮಹೇ. ತಮ್ಮ ಮೋಹ ಅಭಿನಯದ